ಹಾಯ್ ಫ್ರೆಂಡ್ಸ್, ನಾ ಇವತ್ತು ಮನೆಯಲ್ಲಿ ಚಿಕನ್ ಪಾಪ್ಕಾರ್ನ್ ಮಾಡೋಣ ಅಂತ ಹೊರಗಡೆಯಿಂದ ಚಿಕನ್ ತೊಗೊಂಬಂದು ಪಾಪ್ಕಾರ್ನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಏಕೆಂದರೆ ಹೊರಗಡೆಯಿಂದ ಚಿಕನ್ ಪಾಪ್ಕಾರ್ನ್ ತೊಗೊಂಬಂದರೆ ತುಂಬ ಕಾಸ್ಟ್ಲಿ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತು ಮನೇಲಿ ಚಿಕನ್ ಪಾಪ್ಕಾರ್ನ್ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ, ಅದಕ್ಕೆ ಯಾವ ರೀತಿ ನಾವು ಚಿಕನ್ ಕಟ್ ಮಾಡ್ಕೊಬೇಕು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚಿಕನ್ ಪಾಪ್ಕಾರ್ನ್ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ಇದು ಚೆನ್ನಾಗಿ ಎಣ್ಣೆ ಒಳಗಡೆ ತುಂಬ ಬೆಂದು ಅದರೊಳಗಡೆ ಇರೋಂತಹ ಫ್ಲೇವರ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡಿದಾದ್ಮೇಲೆ ನಾವು ಒಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದು ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಏನೇನು ಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಗರಂ ಮಸಾಲ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ರುಬ್ಬಿರೋದನ್ನ ಹಾಕ್ಕೊಬೇಕು. ಅದ್ರ ಜೊತೆ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಚಿಕನ್ನ ಇದರೊಳಗಡೆ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಉಪ್ಪು ಖಾರ ಮಸಾಲೆ ಎಲ್ಲ ಅದರೊಳಗಡೆ ಚೆನ್ನಾಗಿ ಇಟ್ಕೊಬೇಕು. ಸೊ ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ನೋಡಿ, ತುಂಬ ಚೆನ್ನಾಗಿ ಈ ಥರ ಎಲ್ಲ ಕಲಸಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕು. ಒಬ್ಬರು ನಿಂಬೆಹಣ್ಣು ಹಾಕ್ತಾರೆ, ಸೊ ಒಬ್ಬೊಬ್ಬರು ಮೊಸರು ಹಾಕ್ತಾರೆ. ಸೊ ನಾವು ಮೊಸರು ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಮೊಸರು ಹಾಕಿ ತುಂಬ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಸೈಡಲ್ಲಿ ಎತ್ತಿಡಬೇಕು. ಏಕೆಂದರೆ ಒಂದು ಸ್ವಲ್ಪ ಚೆನ್ನಾಗಿ ನಿಂತ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತಲ್ಲ. ಸೊ ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಆದಮೇಲೆ ನೆಕ್ಸ್ಟ್ ನಾವು ಪಕ್ಕದಲ್ಲಿ ಒಂದು ಕಡೆ ಅದು ಬೇಕಾಗಿರೋಂಥ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ 1-2 ಕಪ್ಪಷ್ಟು ಮೈದಾ ಹಿಟ್ಟು, ಅದಕ್ಕೆ ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಏಕೆಂದರೆ ಪೌಡರಲ್ಲಿ ಕೂಡ ಸ್ವಲ್ಪ ನಮಗೆ ಟೇಸ್ಟ್ ಉಪ್ಪು ಖಾರ ಚೆನ್ನಾಗಿರ್ಬೇಕಲ್ವ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೌಡರೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಅದರೊಳಗಡೆ ನಾವು ಕಲಸಿಟ್ಟಿದ್ವಲ್ಲ ಆವಾಗಲೇ ಚಿಕನ್ನು ಪಾಪ್ಕಾರ್ನ್ಗೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ವಲ್ಲ. ಸೊ ಅದನ್ನು ಮ್ಯಾರಿನೇಟ್ ಆಗಿರುತ್ತೆ ಒಂದು 10-15 ಮಿನಿಟ್ಸ್ ಬಿಟ್ಟರೆ. ಸೊ ಅದನ್ನು ಕಟ್ ಮಾಡಿ ನೀಟಾಗಿ ಇದರೊಳಗಡೆ ಹಾಕಬೇಕು. ಯಾಕೆ ಅಂದರೆ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಆ್ಯಂಡ್ ಪಾಪ್ಕಾರ್ನ್ ಕೂಡ ಗರಂ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಇಟ್ಟರೆ ಫುಲ್ ಮೇಲ್ಗಡೆ ಫ್ಲೇವರ್ ಒಂಥರ ಗರಿಯಾಗಿ ಚೆನ್ನಾಗಿ ಬಂದಿರುತ್ತೆ ಹೊರಗಡೆ ಇರೋವಂಥ ರೀತಿಯಲ್ಲೇ. ಸೊ ನಾವು ಹೊರಗಡೆ ಯಾವ ರೀತಿ ತೊಗೊಂಬಂತಿದ್ದೀವಿ ನೋಡಿ, ಅದೇ ಥರ ಮನೇಲಿ ಬರುತ್ತೆ. ಸೊ ಒಂದು 10 ಮಿನಿಟ್ಸ್ ಆಗಿರೋ ತಕ್ಷಣ ನೋಡಿ ಈ ಥರ ಬಂದಿದೆ. ಇವಾಗ ಇದನ್ನು ನಾವು ಒಂದು ಕಡೆ ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಸೊ ಆ ಎಣ್ಣೆ ಒಳಗಡೆ ಈಗ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಬನ್ನಿ. ನೋಡಿ, ಈ ರೀತಿ ಇರೋದನ್ನ ಕಾದಿರುವಂತಹ ಎಣ್ಣೆಗೆ ಸ್ವಲ್ಪ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾಗ ಹಾಕಿದ್ರೆ ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಣ್ಣೆ ಕಾಯ್ದಿದ್ದಾದ ಮೇಲೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಚಿಕನ್ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ. ನೋಡಿ, ಈ ಥರ ಸ್ವಲ್ಪ ಬೇಯಿದ್ರೆ ನೋಡಿ ಈ ಥರ ಬಂದಿದೆ. ನೀವು ನಿಮ್ಮ ಮನೇಲಿ ಈ ಥರ ಚಿಕನ್ ಪಾಪ್ಕಾರ್ನ್ ಮನೇಲಿ ಟ್ರೈ ಮಾಡಿ. ಹೊರಗಡೆಯಿಂದ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಬರೋ ಬದಲು 1 kg 2 kg ಚಿಕನ್ ತೊಗೊಂಡ್ಬಿಟ್ಟು ಮಾಡ್ಬೋದಲ್ಲ. ಸೊ ಈಸಿಯಾಗೈತಿ, ಸೂಪರಾಗಿ ಟೇಸ್ಟು ಸಹ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬೆಂದಿದೆ ನೋಡಿ. ಇವಾಗ ಸೈಡಿಗೆ ತೊಗೊಂಬಂದು ಹಾಕ್ತೀವಿ. ನಾನು ಮಾಡಿದ್ದೆ ಸೂಪರ್ ಟೇಸ್ಟ್ ಆಗಿತ್ತು. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ನಾನು ಮಾಡಿ ನಮ್ಮ ಮನೇಲಿ ಎಲ್ಲರಿಗೂ ಕೊಟ್ಟಿದ್ದೆ. ಸೊ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಸೂಪರ್ ಟೇಸ್ಟಿಯಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಸಹ ಚಿಕನ್ ಪಾಪ್ಕಾರ್ನ್ ಸೂಪರಾಗಿತ್ತು. ನಾನು ಮನೇಲಿ ಮಾಡಿದಾಗ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನೆಕ್ಸ್ಟ್ ಟೈಮ್ ಸಹ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡ್ಕೊಡ್ತೀನಿ. ಸೊ ನೀವು ಈ ಥರ ಮಾಡ್ಕೊಳ್ಳಿ. ಇದೇ ಥರ ಮೋರ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೂ ಸಹ ಇದು ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮಾಡಿ. ಥ್ಯಾಂಕ್ ಯು, ಬಾಯ್.